ನಾನು ನಿಮ್ಮ ಕೈಗೆ ಹಾಕ್ತೀನಿ, ಸ್ಮೆಲ್ ಮಾಡಿ ಹೆಂಗೈತೆ. ಬೆಳ್ಳುಳ್ಳಿ ಇದೆ. ಹಂಗೆ ವರ್ಕ್ ಫ್ರಮ್ ಹೋಮ್ ನೆಮ್ಮದಿಯಾಗೈತೆ. ಬಿಡಕೈತೆಲ್ಲ ಬಂದಿರೋ ಜೊತೆಗೆ ಅವಳಿಗೆ ವಿಡಿಯೋ ಶೂಟ್ ಬೇರೆ ಮಾಡ್ಕೋಬೇಕಾಗಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾವಳೆ. ನಾನು ತರಿಸಿರೋ ಗಾರ್ಲಿಕ್ ಆಯಿಲ್ ಅದು ಫ್ಲಿಪ್ಕಾರ್ಟಲ್ಲಿ ಅವೈಲೇಬಲ್ ಇದೆ. ಅದು ಆ್ಯಕ್ಚುಲಿ ಹೇಳಬೇಕು ಅಂದರೆ ಒಂಥರ ಆಯುರ್ವೇದಿಕ್ ಮೆಡಿಸನ್ ಥರ. ಏರ್ ಲಾಸು ಮತ್ತು ಪಿಂಪಲ್ಸು ಮತ್ತು ಮೈಕೈ ನೋವು ಇರುತ್ತಲ್ಲ, ಅದಕ್ಕೆಲ್ಲ ಅದನ್ನ ಮೆಡಿಸನ್ ಥರ ಯೂಸ್ ಮಾಡ್ತಾರೆ. ತುಂಬ ಚಿಕ್ಕ ಮಕ್ಳಿಗೆಲ್ಲ ಟ್ರೈ ಮಾಡೋಕ್ಕೆಲ್ಲ ಹೋಗ್ಬೇಡಿ. ಅಂದರೆ ಎಷ್ಟು ಏಜು ಅಂದರೆ ಒಂದು 7 to 8 ಇಂದ ಎಬೋ ಇರ್ತಾರಲ್ಲ, ಅಂಥವ್ರು ಬೇಕಾದ್ರೆ ಟ್ರೈ ಮಾಡಿ. ತುಂಬ ಚಿಕ್ಕ ಮಕ್ಳಿಗೆಲ್ಲ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ಆ್ಯಂಡ್ ಜೊತೆಗೆ ವಯಸ್ಸಾಗಿರೋರ್ಗೂ ಜಾಸ್ತಿ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ಅವ್ರಿಗೆ ಬ್ರೈನ್ ವೀಕ್ ಇರುತ್ತೆ. ಸೊ ಇವೆಲ್ಲ ಅವ್ರಿಗೆ ಸೆಟ್ ಆಗಲ್ಲ. ಸೊ ಅದಕ್ಕೋಸ್ಕರ ಅವೆಲ್ಲ ಮಾಡಕ್ಕೆ ಹೋಗ್ಬೇಡಿ. ಆ್ಯಕ್ಚುಲಿ ಈ ಲಾಗ್ ನಾನು ತುಂಬ ಮುಂಚೆನೇ ಹಾಕ್ಬೇಕಿದ್ದಿತ್ತು ಹೇಳಬೇಕು ಅಂತ. ನಾನು ತರ್ಸ್ಕೊಂಡಿದ್ದೆ ಯಾವಾಗಲೂ. ಲಾಗ್ ಅಪ್ಲೋಡ್ ಮಾಡ್ತಾ ಇರೋದು ಇವತ್ತು. ಏನಕ್ಕೆ ಅಂದರೆ ನಾವು ಗೊತ್ತಲ್ಲ, ಫ್ರೆಂಡ್ಸ್ಗಳೆಲ್ಲ ಮೀಟ್ ಮಾಡಬೇಕು. ಮೀಟ್ ಆದಾಗ ಅವ್ರಿಗೆ ಇದನ್ನೆಲ್ಲ ಟ್ರೈ ಮಾಡಬೇಕು. ಬಟ್ ಫ್ರೆಂಡ್ಸ್ಗಳು ಯಾರು ಸಿಗ್ತಾನೆ ಇರಲಿಲ್ಲ. ಆದರೂ ಈ ಲಾಗಲ್ಲಿ ಇಬ್ಬರು ಮಿಸ್ ಆಗ್ಬಿಟ್ಟವ್ರೆ. ಒಂದು ಪ್ರಿಯಾ ಮತ್ತು ಸೌಖ್ಯ, ಅವರಿಬ್ರು ಮಿಸ್ ಆಗ್ಬಿಟ್ಟವ್ರೆ. ಅವರಿಬ್ರು ಇರಬೇಕಿತ್ತು. ನೋಡೋಣ, ಅವರು ಅಂತೂ ನೆಕ್ಸ್ಟ್ ಟೈಮ್ ಯಾವಾಗಾರು ಫ್ರೀ ಆಗಿದ್ದಾಗ ಅವರಿಬ್ರು ಸಪ್ರೇಟ್ ಮಾಡ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ ಅವರಿಬ್ರುದ ನೋಡಿ. ಈ ಲಾಗ್ ನೋಡಿದ್ಮೇಲೆ ನಿಜ ಅವ್ರು ಒಪ್ಕೊಂಡಾರ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಓಕೆ, ಇಟ್ಸ್ ಓಕೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಗೈಸ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಿಮ್ಗೊಂದೇನೋ ತೋರಿಸ್ಬೇಕು ನೋಡಿ, ಏನು ತರಿಸಿದ್ದೀನಿ ನಾನು ಅಂತ. ಇದು ಗಾರ್ಲಿಕ್ ಆಯಿಲ್ ತರಿಸಿದ್ದೀನಿ. ಇದನ್ನ ಸ್ಮೆಲ್ ಮಾಡ್ತೋನೆ ಒಳ್ಳೆ ನಶೆ ಹೊಡೆದಂಗೆಲ್ಲ ಆಗೋಯ್ತದೆ. ಹಂಗಂದ್ಬಿಟ್ಟು ನಶೆನೇ ಹೊಡೆಯಲ್ಲ, ಈ ಸ್ಮೆಲ್ ತಡ್ಕೊಳಕ್ಕಾಗಲ್ಲ, ಅಷ್ಟೇ ಸ್ವಲ್ಪ ಘಾಟ್ ಇರುತ್ತೆ. ಅದನ್ನು ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಸ್ಮೆಲ್ ಮಾಡಿಸಿ ಅವ್ರ ರಿಯಾಕ್ಷನ್ಸ್ ಎಲ್ಲ ಹೆಂಗಿರುತ್ತೆ ಅಂತ ನೋಡೋದ. ಫಸ್ಟು ನಾನು ಟ್ರೈ ಮಾಡಿಬಿಡ್ತೀನಿ ಇದಕ್ಕೆ ಹೆಂಗಿರುತ್ತೆ ಅಂತ. ಯಪ್ಪ, ಮೂಗೆಲ್ಲ ಒಂಥರ ಆಗೋಯ್ತು. ಈಗ ನಮ್ಮ ಫ್ಯಾಮಿಲಿ, ನಮ್ಮ ಅಪ್ಪ ಅಮ್ಮಂಗೆ ಯಾರಿಗಾರ ಒಂದು ಸ್ವಲ್ಪ ಮೂಸಿಸದ. ಇದನ್ನ ನಿಮ್ಮ ಕೈಗೆ ಹಾಕ್ತೀನಿ, ಸ್ಮೆಲ್ ಮಾಡಿ ಹೆಂಗೈತೆ. ಓಪನ್ ಮಾಡಿ ಕೊಡಿ, ಕೈ ತೋರಿಸಿ ಸ್ಮೆಲ್ ಹೆಂಗೈತೆ ನೋಡಿ. ನೀರಿನ ಕೈ ಇದು ಬೇಡ, ಮುಚ್ಚಿ. ನಮ್ಮ ಅಮ್ಮಂಗೆ ಮಾಡೋದಾಯ್ತು, ನಮ್ಮ ಅಪ್ಪಂಗೆ ಮಾಡಬೇಕು. ನೆಕ್ಸ್ಟ್ ಬರಲಿ ಅವ್ರು ಬಂದಾಗ ಮಾಡ್ಸೋಣ. ಈ ಲಾಗ್ ಅಂತೂ ಫುಲ್ ಫನ್ನಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಗೊತ್ತಲ್ಲ ರಿಯಾಕ್ಷನ್ ಹೆಂಗಿತ್ತು ಅಂತ ಆಲ್ರೆಡಿ ನೋಡ್ಕೊಬಂದಲ್ಲ. ನಮ್ಮ ಫ್ರೆಂಡ್ಸ್ಗಳಿವೆ, ಸಂಜೆ ದೇವಸ್ಥಾನದಲ್ಲಿ ಮೀಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ದೇವಸ್ಥಾನಕ್ಕೆ ಹೋದಾಗ ಅಲ್ಲೇ ಇದನ್ನು ಯೂಸ್ ಮಾಡೋದ. ಓಕೆ, ಏನು ಗೊತ್ತ ಹೇಳಿ, ನಾರ್ಮಲ್ ಗೊತ್ತಲ್ಲ, ಕೈಗೆ ಉಜ್ಜಬೇಕು ಹೆಂಗೆ ಸ್ಮೆಲ್ ಬರುತ್ತೆ ಅಂತ. ಹಣ್ಣೆ ಕೇಳ್ಬಿಟ್ಟು ಚೆಕ್ ಮಾಡಿ. ಹೆಂಗೆ ಸ್ಮೆಲ್ ಚೆಕ್ ಮಾಡಿ. ಪರ್ಫ್ಯೂಮ್ ಮಲ್ಗೆ ಹೋದು ಸ್ಮೆಲ್ ಹೆಂಗೈತೆ ನೋಡಿ, ಹಾಕೋಗ್ಬೇಕು. ಸಾಕು. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ. Here I come. Oh, here I come. Oh. ಬೆಳ್ಳುಳ್ಳಿ ಇದೆ. ನಮ್ಮ ನಂದಿ ಮತ್ತು ಪ್ರಭು ಬಂದವರೇ ಮನೆ ಹತ್ರ, ಅವ್ರಿಗೂ ಟ್ರೈ ಮಾಡೋದನ್ನ ತಗೊಂಡು ಹೋಗ್ತಾ ಇದ್ದೀನಿ. ಬ್ಯಾಕ್ ಸೈಡಲ್ಲಿ ತೋರಿಸ್ತಾರೆ, ಕ್ಲೋಸ್ ಮಾಡಿ. ಏನಿಲ್ಲ ಕಣ್, ಸ್ಮೆಲ್ ಮಾಡ. ಸ್ಮೆಲ್ ಮಾಡ್ಬೇಡ.
ಚೆನ್ನಾಗಿದೆ. ಮಾಡಿದೀನಲ್ಲ ಆಲ್ರೆಡಿ. ಆತರ ಒಳ್ಳೆ ಪರ್ಫ್ಯೂಮ್ ಕೊಟ್ಟವನೆ. ಕಣ್ಣೆಲ್ಲ ನೀರ್ ಬಂದ್ಬಿಡ್ತು ಗಾಯ್ಸ್. ಸ್ಮೆಲ್ ಸಕ್ಕತ್ತಾಗೈತೆ ಪ್ರಭು, ಸೂಪರ್ ಆಗೈತೆ ಸ್ಮೆಲ್. ಇನ್ನು ಮುಗಿಸ್ಬೇಕು ಒಣಕ್ಕೆ. ಫುಲ್ ಘಾಟ್. ನೋಡಿ ಯಾರೋ ಎತ್ತುಕಲ್ಲಿ ಸೆಳ್ ತಲ್ಬಿಟ್ಟು ಘಾಟ್ ಮಾಡಿಸೋ ಗಾಯ್ಸ್. ಹೊರಡು ನೋಡಿಕ ಮನೆ ಹೋಗ್ತಿದೀವಿ, ಮನೇಲೆ ಬಿದ್ದಿರ್ತಾನೆ. ಅವ್ರು ಯಾವಾಗ್ಲೂ ಮನೆ ಎನಿ ಟೈಮ್ ಮನೇಲೆ ಇರ್ತಾರೆ. ಸೊ ಆರಾಮ್ ವರ್ಕ್ ಫ್ರಮ್ ಹೋಮ್ ಅವ್ರದ್ದು ವರ್ಕ್ ಫ್ರಮ್ ಹೋಮ್. ನಮ್ಗೆ ವರ್ಕ್ ಫ್ರಮ್ ಹೋಮ್ ಇರೋ ನೆಮ್ಮದಿ ಇಲ್ಲ, ಹಂಗೆ ವರ್ಕ್ ಫ್ರಮ್ ಹೋಮ್ ನೆಮ್ಮದಿ ಆಗೈತೆ. ನಮ್ಮ ಫ್ರೆಂಡ್ ವರುಣ್ ಟ್ರೈ ಮಾಡೋದಂತ ಬಂದಿದ್ದೀವಿ, ನೋಡೋದು ಏನು ಮಾಡ್ತಾನೆ ಅಂತ. ಅಣ್ಣ ಬಾಸು ಬತ್ಪತ್ತಿಯಾಗಿ ನಂಗೆ ಕ್ಯಾಮ್ರಾ ಹಿಡ್ಕೊಂಡಿರೋದು ನೋಡ್ಬಿಟ್ಟ. ಆ್ಯಕ್ಚುಲಿ ಔಸ್ ಮಡಿಕೊಂಡಿದ್ದೆ, ದೆಂಗ್ ಕಾಣಿಸ್ತಾ ಗೊತ್ತಾ, ಹಂಗೆ ಸೈಡಾಗಿ ಹೊಂಟೋಗ್ಬಿಟ್ಟ. ನೀನ್ 7 ಮೀನ್ರಿ ಆದ್ರೆ ನಾನು 14 ಮೀನ್ರಿ. ಫ್ರೆಂಡ್ಸ್, ನಾವು ವರುಣ ಒಬ್ಬ ಬಚಾವ್ ಆಗ್ಬಿಟ್ಟ. ಅವನಿಗೆ ಗೊತ್ತಾಗೋಯ್ತು ನಾವು ವೀಡಿಯೋ ಮಾಡ್ತಿರ್ಬೇಕಾರೆ. ಸೊ ಬಚಾವ್ ಆಗ್ಬಿಟ್ಟ ಇವ. ನಿಶ್ಚಿತ ದೇವಸ್ಥಾನಕ್ಕೆ ಬಂದಿದ್ದಾಳೆ, ನಿಶ್ಚಿತನ ಟ್ರೈ ಮಾಡೋದ ಸಾಂಗ್ ಇಲ್ಲ. ನನಗಿದ್ರ ಒಂಥರ ಸಂತೋಷ. ವೈಬು ಮಾಡೋದೇ ಇರು ವೈಬುಗೆ. ಬೆಳ್ಳುಳ್ಳಿ ಅಲ್ಲಿ ನಾವೆಲ್ಲ ಮಾಡ್ದಾಗ ಮಾಡ್ತಿದ್ಯಾ ನೀನು? ಸೂಪರ್ ಆಗಿತ್ತಲ್ಲ. ಅಯ್ಯೋ ಅಯ್ಯೋ ಸ್ಮೆಲ್ ಮಾಡಿ ಅಲ್ಲ ಹೇಳು. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಓಯ್ ಸ್ಮೆಲ್ ಮಾಡ್ಲಿಲ್ಲ, ಬರೇ ಡವು. ನಿಜ ಸ್ಮೆಲ್ ಮಾಡ್ದ? ಕೆಡ್ದಾಗಿತ್ತ. ಸ್ಮೆಲ್ ಮಾಡು. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ನನ್ ಬಾಳ್ಗಷ್ಟು ಬೆಂಕಿ. ಆಯುರ್ವೇದಿಕ್ ಇನ್ನೊಂದ್ಸಲ ಬೇಕಾ? ಬಾಡಿ ಹೋದ ಬಳ್ಳಿಯಿಂದ ಹೂವು ಅರಳಬಲ್ಲದೆ. ಈ ಪರ್ಫ್ಯೂಮ್ ಸ್ಮೆಲ್ ಮಾಡಿ ಹೆಂಗೈತೆ ಹೇಳಿ. ಇಲ್ಲ ಟ್ರೈ ಮಾಡಿ, ಅಷ್ಟೇನಿಲ್ಲ. ಅಷ್ಟೇನಿಲ್ಲ. ಗಾರ್ಲಿಕ್ ಏನು ಪ್ರಾಬ್ಲಮ್ ಆಗಲ್ಲ. ಸ್ಮೆಲ್ ಮಾಡಿ. ಇಲ್ಲ ಅಷ್ಟೆಲ್ಲ ಏನಿಲ್ಲ. ನೋಡಿ ಬೇಕಾ ಟ್ರೈ ಮಾಡಿ ನೀವು. ಕಣ್ಣೆ ಬಿಡಕೈತೆಲ್ಲ. ಬರೀ ಡೌಗಳು ನಿಂದ. ಅವೆಲ್ಲ ತೆಗಿಬಿಡಕ ಏನು ರಿಯಾಕ್ಟೇ ಮಾಡಲ್ಲ. ಸುಮ್ಮ ಮುಸ್ಬೇಕು. ಬರೋಬ್ಬರ ಸಾಕು ಬಿಡಮ್ಮ. ಸರಿ ಸಾಕು. ಅದೇನಾಗಲ್ಲ. ಸ್ಮೆಲ್ ಮಾಡಿ ನೋಡಿ ಹೆಂಗೈತೆ ಅಂತ. ಫಸ್ಟು ಸ್ಮೆಲ್ ಮಾಡು. ಈಗ ಅವ್ರಿಗೆ ಪ್ರ್ಯಾಂಕ್ ಮಾಡಬೇಕು. ಮುಳ್ಳಿಂಗ್ ಕರ್ಕೊಂಬ, ಮುಳ್ಳಿಂಗ್ ಕರ್ಕೊಂಡ್ ಬಾ. ಸ್ಮೆಲ್ ಮಾಡು.
ಪ್ರ್ಯಾಂಕ್ ಅಲ್ಲ, ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡೋದ. ನೋಡು ಕರೆಕ್ಟಾಗಿ ಮೂಸು, ಸ್ಮೆಲ್ ಮಾಡು, ಏನೂ ಆಗಲ್ಲ. ಗೊತ್ತು, ನೋಡಿದೀನಿ. ನೋಡಿ ಆಂಟಿ, ಅಲ್ಲಿ ಏನೂ ಆಗಲ್ಲ ಆಂಟಿ, ಸುಮ್ಮನೆ ಏನೂ ಆಗಲ್ಲ ಆಂಟಿ. ಸ್ಮೆಲ್ ನೋಡಿ. ಸ್ಮೆಲ್ ನೋಡು, ಹೋಯ್ತಿದೆ, ಮೂಗು ಕಟ್ಕೊಂಡಿರೋ ಮೂಗು ಹೋಯ್ತಿದೆ, ಆಯುರ್ವೇದಿಕ್ ಇದು. ಅಯ್ಯ ಏನಾಗಲ್ಲ ಗುರು, ಸ್ಮೆಲ್ ಮಾಡು. ಏನಾದ್ರು ಅಂದ್ರೆ ನಾನೇ ಗ್ಯಾರಂಟಿ. ದೊಡ್ಡಮ್ಮ ಯೂಸ್ ಮಾಡೋದು, ಎಲ್ಲ ಯೂಸ್ ಮಾಡೋದು. ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಬೇಕಾ? ಯವ್ವ ಐತೆ ಕಣ, ನಾನು ರಿವೆಂಜ್ ತಗೊಂತೀನಿ. ಅವಳು ತಗೋಬಿಟ್ಲು. ಬಾರ ನಿನಗೆ, ನೀ ಸ್ಮೆಲ್ ಮಾಡ ಹೆಂಗೈತೆ. ಆ ಕಡೆ ಇಡಿ, ಬೆಳಕು ಬಾ. ಸ್ಮೆಲ್ ನೋಡು, ಇರೋ ಸ್ಮೆಲ್ ನೋಡು. ಬೆಳ್ಳುಳ್ಳಿದು. ಅಯ್ಯ ಅಯ್ಯ ಅಯ್ಯ, ಹಾಂ ಸ್ಮೆಲ್ ಮಾಡಿ. ಸ್ಮೆಲ್ ಮಾಡಿ ಆಂಟಿ, ಏನಾಗಲ್ಲ. ಅಂಕಲ್ಗೆ, ಅಂಕಲ್ ಏನಾಗಲ್ಲ ನೋಡಿ, ಏನಾಗಲ್ಲ ಏನಾಗಲ್ಲ, ಇಟ್ಕೊಳ್ಳಿ. ನಾರ್ಮಲ್ ಆಗಿ ಸ್ಮೆಲ್ ಮಾಡಿ ಸಾಕು, ಹೇಳ್ಕೊಳ್ಳೋದೇನಾಗಲ್ಲ. ಸ್ಮೆಲ್ ನೋಡು, ಕಣ್ಣು ಇದ್ದೀರಾ? ಯಪ್ಪ ಚೆನ್ನಾಗೈತಾ? ಇನ್ನೊಂದ್ ಸ್ವಲ್ಪ ಬೇಕಾ? ಒಂದ್ಸತಿ ಹಾಕೊಂಡ್ಮೇಲೆ ತಿರ್ಗಾ ಇನ್ನೊಂದ್ ಸ್ವಲ್ಪ ತಗೊಳ್ಳಿ, ಏನಾಗಲ್ಲ. ಇಲ್ಲ ಎಣ್ಣೆ ಈಗ ಇನ್ನೊಂದ್ಸಲ ಆಗ್ತದೆ, ಇನ್ನೊಂದ್ಸಲ ಹಾಕ್ತೀನಿ ನೋಡು, ಅವಾಗ ಸ್ಮೆಲ್ ಹೊಂಟೈತದೆ. ಫ್ಲವರ್ ಬರ್ತದೆ. ಈಗ ಸ್ಮೆಲ್ ಮಾಡು. ಊಟ ಮಾಡೋದೇ ಸ್ಮೆಲ್ ನೋಡು ಸಾಕು, ಇರುವ ನಿಮಿಷ ಇರೋ. ಹಾಂ ನೋಡು, ಚೆನ್ನಾಗಿತ್ತಾ? ಆಯ್ತು ಆಯ್ತು, ಹೊಂಟೋಗ್ಬಿಟ್ಟಿಯಾ ಬಾ. ಹಾಂ ತಗೊಳ, ಸ್ಮೆಲ್ ನೋಡು, ಕೈ ಸ್ಮೆಲ್ ನೋಡು, ಮಕ್ಕಕ್ಕೇನು ಹಾಕಲ್ಲ ಕಣ. ಸ್ಮೆಲ್ ನೋಡು. ರಿಯಾಕ್ಷನ್ ಪ್ಲೀಸ್. ಆ ಕಡೆ ತಿರ್ಕೊಬಿಟ್ಲು, ಕಣ್ಣೆಲ್ಲ ಉರಿ ಎತ್ಕೊಬಿಡ್ತು ಅನ್ಸುತ್ತೆ. ಅಯ್ಯಯ್ಯೋ ಪಾಪಚಿ. ಬಂದಿರೋ ಜೊತೆಗೆ ಇವಳಿಗೆ ವಿಡಿಯೋ ಶೂಟ್ ಬೇರೆ ಮಾಡ್ಕೋಬೇಕಾದ್ರೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾವಳೆ. ಮೂಸು ಏನಾಗಲ್ಲ, ಸ್ಮೆಲ್ ಮಾಡ. ಏನಾಗಲ್ಲ, ಸ್ಮೆಲ್ ಮಾಡು. ಚೆನ್ನಾಗೈತಾ? ಸ್ಮೆಲ್ ನೋಡಿ. ಏನಾಗಲ್ಲ, ಏನಾಗಲ್ಲ.
ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್. ಇದೇ ತರ ಫನಿ ವ್ಲಾಗ್ಸ್ ಗಳೆಲ್ಲ ಮಾಡ್ತಾ ಇರ್ತೀನಿ. ನಿಮ್ಗೂ ಯಾವ್ದಾರ ಐಡಿಯಾ ಬಿತ್ತು ನನಗೆ ಹೇಳಿ, ಅದನ್ನು ನಾವು ಫ್ಯಾಮಿಲಿ ಜೊತೆ ಟ್ರೈ ಮಾಡೋಣ.